ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಹೆಲ್ದಿ ವೆಜಿಟೇಬಲ್ ತಾಲಿಪಟ್ಟು ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಬಾಕ್ಸಿಗೂ ಚೆನ್ನಾಗಿರುತ್ತೆ, ಮಕ್ಕಳು ಲಂಚಾಗೂ ಬಳಸ್ಬೋದು, ಆಮೇಲೆ ಟಿಫನ್ನಾಗೂ ಬಳಸ್ಬೋದು ಫ್ರೆಂಡ್ಸ್. ಇದು ಎರಡಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ಕೊಬ್ಬರಿ ಚಟ್ನಿ ಚೆನ್ನಾಗಿರುತ್ತೆ, ಆಮೇಲೆ ಮೊಸರು ಕೂಡ ತಿನ್ಬೋದು ಫ್ರೆಂಡ್ಸ್. ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಇದು ಫಸ್ಟು ನೋಡ್ಕೊಳ್ಳಿ, ತುರ್ಕೊಂಡಿರೋ ಕ್ಯಾರೆಟು, ಆಮೇಲೆ ಸಣ್ಣಗೆ ತುರ್ಕೊಂಡಿರೋ ಸೌತೆಕಾಯಿ, ಕ್ಯಾರೆಟು, ಸೌತೆಕಾಯಿ, ಆಮೇಲೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಮತ್ತು ಬೇಸಿನ್ನು, ಉಪ್ಪು, ಅಚ್ಕಾರದ ಪುಡಿ, ಜೀರಿಗೆ ಮತ್ತು ಕಸ್ತೂರಿ ಮೇಥಿ. ಇದು 1 ಕಪ್ ಗೋಧಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, ಇವೆರಡು ಮಿಕ್ಸ್ ಮಾಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹೆಲ್ದಿ ರೆಸಿಪಿ ನೋಡ್ಕೊಳ್ಳಿ. ಈಗ ಫಸ್ಟು ಒಂದು ಕಲಿಸ್ಕೊಳಕ್ಕೆ ಒಂದು ಪ್ಯಾನ್ ತೊಗೊಳ್ಳೋಣ. ಫಸ್ಟು ಎಲ್ಲ ಚಾಪ್ ಮಾಡಿರೋ ಈರುಳ್ಳಿ, ಆಮೇಲೆ ಸಣ್ಣಗೆ ಹೆಚ್ಚಿರೋ ಕರಿಬೇವು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಸೌತೆಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಾದಮೇಲೆ ಬೇಸಿನು, ಕಸ್ತೂರಿ ಮೇಥಿ, ಜೀರಿಗೆ, ಅಚ್ಕಾರದ ಪುಡಿ, ಉಪ್ಪು ಎಲ್ಲನೂ ಆ್ಯಡ್ ಮಾಡ್ತಿದ್ದೀನಿ. ಪ್ರಪೋರ್ಷನ್ ನೋಡ್ಕೊಳ್ಳಿ. 1 ಕಪ್ಪಿಗೆ ಇಷ್ಟಿಷ್ಟು ಬೇಕಾಗುತ್ತೆ. ಇದು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಗೋಧಿ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಎಲ್ಲ ಹಿಟ್ಟಲ್ಲೆಲ್ಲ ವೆಜಿಟೇಬಲ್ಸು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೇಮ್ ಚಪಾತಿ ಹಿಟ್ಟು ಹದ ಬರೋವರೆಗೂ ಆ ಥರ ಇದು ಮಾಡ್ಕೊಳ್ಳಿ. ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಒಂದೇ ಟೈಮ್ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋ ಬದಲು ಸ್ವಲ್ಪ ಹಾಕ್ಕೊತ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ ಚೆನ್ನಾಗೆಲ್ಲ ಇದು ಮಾಡ್ಕೊಳ್ಳಿ. ಇದು ಒಂದು ಮಾಡೋಕ್ಕಿಂತ ಮುಂಚೆ ಒಂದು 1/2 ಅವರ್ ಮುಂಚೆನೇ ನೆನೆಟ್ಕೋಬೇಕು ಫ್ರೆಂಡ್ಸ್. ಎಲ್ಲ ಹಿಟ್ಟೆಲ್ಲ ಹದ ಮಾಡ್ಕೊಳ್ಳಿ. ಕೆಲವರಿಗೆ ಮಸಾಲೆ ಇಷ್ಟ ಆಗುತ್ತೆ, ಹಾಕ್ಕೋಬೋದು. ಅದು ಕೂಡ ನೋಡಿ ಈ ಹದ ಬರಬೇಕು ಹಿಟ್ಟು ಚೆನ್ನಾಗಿ. ನಾನಿದು 2 ಮೆಥಡಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಒಬ್ಬೊಬ್ಬರಿಗೆ ಆಯಿಲ್ಲು ತುಂಬ ಹೆಲ್ದಿ ಪ್ರಿಫರ್ ಮಾಡೋರು ಆಯಿಲ್ ಬಳಸಲ್ಲ, ಅಂಥವ್ರು ಹಿಟ್ಟು ಕೂಡ ಲಟ್ಟಿಸ್ಕೋಬೋದು. ನಾನು ಫಸ್ಟ್ 2 ಮೆಥಡ್ ತೋರಿಸ್ತೀನಿ. ಸ್ವಲ್ಪ ಕೆಳಗೆ ಎಣ್ಣೆ ಹಾಕ್ಕೊಂಡು ಸೇಮ್ ಚಪಾತಿ ಹೆಂಗೆ ತಿಳ್ಕೊತೀವಲ್ಲ ಆ ಥರನೂ ತಿಳ್ಕೊಬೋದು ಫ್ರೆಂಡ್ಸ್. ನಮಗೆ ಎಣ್ಣೆ ಬೇಡ ಊಟ ಅನ್ನೋರು ಹಿಟ್ಟನ್ನೇ ಬಳಸ್ಕೊಂಡು ಕೂಡ ಲಟ್ಟಿಸ್ಕೋಬೋದು ಫ್ರೆಂಡ್ಸ್. ಈಗ ನಾನು 2 ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಅದು ಎಣ್ಣೆಯಿಂದ ಮಾಡಿದ್ದೆ. ಈಗ ಹಿಟ್ಟು ಹಾಕ್ಕೋಬೇಕು ಕೆಳಗಡೆ ಮತ್ತು ಮೇಲೆ ಸ್ವಲ್ಪ. ಎಣ್ಣೆ ಬೇಡ ಅನ್ನೋರು ಈ ಮೆಥಡ್ನ ಫಾಲೋ ಮಾಡಿ ಫ್ರೆಂಡ್ಸ್. ಇದು ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಅವರೆಲ್ಲ ವೆಜಿಟೇಬಲ್ಸ್ ತಿನ್ನೋಕ್ಕೆ ಇಷ್ಟಪಡಲ್ಲ, ಆ ಥರದ್ದೆಲ್ಲನೂ ಇದರಲ್ಲೇ ಸೇರಿಸಿ ತಿನ್ನಿಸ್ಬೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಫ್ರೆಂಡ್ಸ್. ಯಾವಾಗಲೂ ಬೋರ್ ಆಗಿರುತ್ತಲ್ಲ ಒಂದೇ ಟೈಪ್ ತಿನ್ನೋಕ್ಕೆ, ಚಪಾತಿ ಜೊತೆ ಆ ಥರ ವೆಜಿಟೇಬಲ್ಸ್ ಬೇಡ ಅನ್ನೋ ಮಕ್ಕಳಿಗೆ ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಕೊಡ್ಬೋದು ಫ್ರೆಂಡ್ಸ್.
ಇಷ್ಟಪಟ್ಟು ತಿಂತಾರೆ. ನೋಡೋಕ್ಕೂ ತುಂಬ ಕಲರ್ಫುಲ್ ಆಗಿರುತ್ತೆ ಇದು. ನೋಡಿ ಸೇಮ್ ಅದೇ ರೀತಿ ಬಂತು. ಎಣ್ಣೆ ಇಲ್ದಂಗೆ ಕೂಡ ಇದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಪ್ಯಾನ್ ಕಾದಿದೆ. ಚಿಕ್ಕ ಮಕ್ಕಳಿಗಾದರೆ ತುಪ್ಪದಿಂದನೇ ಪ್ರಿಫರ್ ಮಾಡಿ. ಮಕ್ಕಳು ಬೋನ್ಸ್ ತುಂಬ ಚೆನ್ನಾಗಿ ಬೆಳಿಬೇಕು ಆ ಥರ ತುಪ್ಪನೇ ಬಳಸಿ ಫ್ರೆಂಡ್ಸ್. ನೀವು ಸ್ವಲ್ಪ ಅನ್ನಕ್ಕೆ ಒಗ್ಗರಣೆ ಹಾಕ್ದಾಗಲೂ ತುಪ್ಪ ಬಳಸಿ, ಆಯಿಲ್ ಬಳಸೋಕ್ಕೆ ಹೋಗಬೇಡಿ ಮಕ್ಕಳಿಗೆ ಮಾತ್ರ. ಯಾಕಂದರೆ ಅವರು ತಿನ್ನೋದೇ ಸ್ವಲ್ಪ ಕ್ವಾಂಟಿಟಿ, ಆ ಕ್ವಾಂಟಿಟಿ ಕೂಡ ತುಂಬ ಹೆಲ್ದಿಯಾಗಿರಲಿ ಅನ್ನೋದು ನನ್ನ ಕನ್ಸರ್ನು. ದೊಡ್ಡವ್ರಿಗೆ ಬೇಕಂದರೆ ಒಂದು ಸ್ಪೂನ್ ಎಣ್ಣೆ ಆದರೂ ಹಾಕ್ಕೊಳ್ಳಿ, ತುಪ್ಪ ಆದರೂ ಹಾಕ್ಕೊಳ್ಳಿ. ಒಬ್ಬೊಬ್ಬರಿಗೆ ತುಪ್ಪ ಇಷ್ಟ ಆಗಲ್ಲ, ಎಣ್ಣೆ ಪ್ರಿಫರ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಚೆನ್ನಾಗಿ ಒಂದು ಸೈಡ್ ಎಲ್ಲ ಬೆಂದಮೇಲೆ ಇನ್ನೊಂದು ಸೈಡು ಬೆನ್ಸ್ಕೊಳ್ಳಿ ತಿರುವಾಕ್ಕೊಂಡು. ಇದು ಕೊಬ್ಬರಿ ಚಟ್ನಿ ಜೊತೆ, ಕೆಂಪು ಚಟ್ನಿ ಅದ್ರ ಜೊತೆ, ಆಮೇಲೆ ಮೊಸರು ಜೊತೆ ತಿನ್ನೋಕೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್. ಇದು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಒಳ್ಳೆ ರೆಸಿಪಿ ಇದು ಎರಡು. ಪಲ್ಯ ಎಲ್ಲ ಹಚ್ಚಿಟ್ಕೊಂಡ್ರೆ ಜಸ್ಟ್ ಫ್ರ್ಯಾಕ್ಷನ್ ಆಫ್ 10 ಮಿನಿಟ್ಸಲ್ಲೇ ಮಾಡ್ಬೋದು ಫ್ರೆಂಡ್ಸ್. ಇಮಿಡಿಯೇಟಾಗಿ 1 ಕಪ್ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಇದೆ ಅಂದರೆ ಮನೆಯಲ್ಲಿ. ಆಮೇಲೆ ಇದು ಹಾಗೆ ತಿನ್ನೋ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಆಗಲೇ ಕಲರ್ ಚೇಂಜ್ ಆಗ್ತಾ ಇದೆ. ಈ ಥರ ಆದಮೇಲೆ ರೆಡಿಯಾಗಿದೆ ಅಂತ ಅರ್ಥ. ಈಗ ಪ್ಲೇಟಿಗೆ ಸರ್ವ್ ಮಾಡೋಣ. ನಾನು ಮೊಸರು ಜೊತೆ ಸರ್ವ್ ಮಾಡ್ತಿದ್ದೀನಿ. ನೋಡಿ, ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.